ರಾಜ್ಯದ ಹಿರಿಯ ಮುತ್ಸದ್ದಿ, ಹಿರಿಯ ರಾಜಕಾರಣಿ, ಅನೇಕರಿಗೆ ವಿದ್ಯಾದಾತರು, ಅನೇಕ ಬಡ ಜನರ ಪಾಲಿಗೆ ಭಾಗ್ಯದಾತರಿಯಂತೆ ಅನ್ನಿಸಿಕೊಂಡಿದ್ದ ಶಾಮನೂರು ಶಿವಶಂಕರಪ್ಪನವರ ಇವತ್ತು ದೇಹತ್ಯಾಗ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ನೋವನ್ನು ತಂದಿದೆ. ಅವರು ಬಹು ಕಾಲದಿಂದ ರಾಜಕಾರಣದಲ್ಲಿ ನುರಿತ ರಾಜಕಾರಣಿಯಾಗಿ 94ನೇ ವಯಸ್ಸಿನವರೆಗೆ ಸತತವಾಗಿ ಈ ಸಮಾಜದ ಸೇವೆ ಮಾಡುತ್ತಾ ಬಂದಿರತಕ್ಕಂಥ ಒಬ್ಬ ಅತ್ಯುತ್ತಮ ನಾಯಕ. ವಿಶೇಷವಾಗಿ ದಾವಣಗೆರೆ ಭಾಗದಲ್ಲಿ ಎಲ್ಲ ಜನರ ಸೇವೆಯನ್ನ ಮಾಡೋದರ ಮೂಲಕ ಒಂದು ಉತ್ತಮ ಜೀವನವನ್ನ ಮಾಡಿದವರು, ಅನೇಕರಿಗೆ ಮಾರ್ಗದರ್ಶಕರಾಗಿದ್ದವರು, ಅನೇಕ ಜನರನ್ನ ರಾಜಕೀಯವಾಗಿರ್ಬೋದು, ಔದ್ಯೋಗಿಕವಾಗಿರ್ಬೋದು ಬೆಳೆಸಿರ್ತಕ್ಕಂಥ ವ್ಯಕ್ತಿ. ಅನೇಕ ವಿದ್ಯಾಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಒಂದು ಉತ್ತಮ ಕೊಡುಗೆಯನ್ನ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಪರಿಸ್ಥಿತಿ ಮಾನ್ಯ ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆ ಇವತ್ತು ಇಡೀ ರಾಜ್ಯದ ಜನ ಒಬ್ಬ ಉತ್ತಮ ಸೇವಕರ, ಜವಾಬ್ದಾರಿಯ ನಾಯಕ ಒಬ್ಬರನ್ನ ರಾಜ್ಯ ಕಳ್ಕೊಂಡಿದೆ. ಇಂತಹ ಸಂದರ್ಭದಲ್ಲಿ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಲಿಕ್ಕೆ ಬಯಸ್ತೇನೆ. ಭಗವಂತನು ಅವರ ಆತ್ಮಕ್ಕೆ ಶಾಂತಿ ನೀಡಲಿ. ಅವರ ಕುಟುಂಬಸ್ಥರಿಗೆ, ಅವರ ಅನುಯಾಯಿಗಳಿಗೆ, ಅನೇಕ ಜನರ ವಿಶ್ವಾಸ ಗಳಿಸಿದ್ದ ಅನೇಕ ಅವರ ಹಿಂಬಾಲಕರಿಗೆ ಅವರ ಅಗಲಿಕೆಯನ್ನ ಸಹಿಸಿಕೊಳ್ತಕ್ಕಂಥ ಶಕ್ತಿಯನ್ನ ಭಗವಂತ ಕರುಣಿಸಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.